ಅಮಂಗ್ ಆಲ್ ದಿ ಆ್ಯಕ್ಟರ್ಸ್ ಯಾರೇ ತೊಗೊಂಡ್ರು ಐ ಆಮ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಶಂಕರ್ ನಾಗ್ ನನಗೆ, ಆಯ್ತಾ. ಹಲೋ, ಸಾಂಗ್ಲಿಯಾನ ಹಿಯರ್. ಶಂಕರ್ ನಾಗ್ ಸರ್ಗೋಸ್ಕರ ಅಥವಾ ಶಂಕರ್ ಅಂಕಲ್ಗೋಸ್ಕರ ಎನಿಥಿಂಗ್, ಎನಿ ಟೈಮ್, ಎನಿವೇರ್. ನಿನ್ಗೆ ರಾತ್ರಿ ಹೊತ್ತು ನಿದ್ರೆ ಬರೋಲ್ಲ, ಹಗಲ್ಗನ್ಸ್ ಬಿಟ್ಟಿಲ್ಲ, ಜೇಬ್ನಲ್ಲಿ 10 ಪೈಸಾ ಇಲ್ಲ, 23,000 ರೂಪಾಯಿ ಕಾರಿನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ. ಹೈಪಾಥೆಟಿಕಲಿ ಇಫ್ ಶಂಕರಣ್ಣ ವಾಸ್ ಅಲೈವ್ ಟುಡೇ, ಇವತ್ತು ಬದುಕಿದಿದ್ರೆ, ಸೊ ದ ವೇ ಈವನ್ ಐ ಆಮ್ ಶ್ಯೂರ್ ನಿಮ್ಮ ಲೈಫು ಕೂಡ ಈಗಿರೋ ಥರ ಇರ್ತಿರ್ಲಿಲ್ಲ. Brilliant point that you came. Underwater, the first person ever in India to have done that. There's no special effects. There is no digital. Please understand. Now we used to shoot. ಓಕೆ, ಮುಂದಕ್ಕೆ ಹೇಳಿ, ಮಜಾ ಇದೆ. Again, I'm repeating, I don't know how he would come up with such things. This is my visual, this is my vision. ನಾನು ಈ ಥರ ಅವ್ರನ್ನ ವಿಜುವಲೈಸ್ ಮಾಡ್ಕೊಂಡಿದ್ದೀನಿ. I want to do. He wants this shot in one shot. ಒನ್ ಶಾಟ್ ಇದು. ಮೈ ಗಾಡ್. ನಾನು ಇಷ್ಟು ಹೇಳಿದ್ದು. ಓಕೆ, ಅದು ಒಂದು ಸ್ವಲ್ಪ ಅಂಡರ್ ಟೋನ್ಸು ಇತ್ತು. ಅಂದರೆ ಇವ್ರು ಮದ್ರಾಸಿಗಳು ಏನು ಮಾಡ್ತಾರೆ ಇವರು ಅನ್ನೋದು ಒಂದು ಸ್ವಲ್ಪ ಅಂಡರ್ ಟೋನ್ಸ್ ಇತ್ತು. I got what he said because he didn't treat me like a child actor. ವಾವ್. He treated me as an actor. ಈವನ್ ಟುಡೇ ನಾನು ಹೇಳ್ತೀನಿ, ಕರ್ನಾಟಕದ ಲವ್ ಆಂಥಮ್ ಸಾಂಗ್ ಏನಾದ್ರು ಅಂತಂದ್ರೆ ಜೊತೆ ಗೀತ ಇಲ್ದಿರ ಅಂತ ಸಾಧ್ಯನೇ ಇಲ್ಲ. ಜೊತೆಗೊಂದು ಮೆಸೇಜ್ ಬಂದಿದ್ದು, ಈ ಥರ ಆಗೋಗಿದೆ, Now don't think of abandoning that and coming back. ನೀವು ಬಂದೇನು ಮಾಡೋಂಥದ್ದೆಲ್ಲ. ಎಷ್ಟೋ ಮೆಟ್ರೋ ಲೈನ್ಗಳು ಅನೌನ್ಸ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಒಂದು ಲೈನು, ಯಾವುದು ಆರೆಂಜ್ ಲೈನ್, ಅದು ರಂಗಶಂಕರ್ ಹತ್ರನೇ ಹೋಗುತ್ತೆ. ಆ ಸ್ಟೇಷನ್ಗೆ 4th, 5th ಫೇಸ್ ಅಂತ ಇಡೋ ಬದಲು ಆಲ್ರೆಡಿ ಹೆಸರಿದೆ ಅದರದ್ದು. ಆ ರಂಗಶಂಕರ ಇರೋ ನಿಯರೆಸ್ಟ್ ಇದಕ್ಕೆ ದಯವಿಟ್ಟು ಶಂಕರ್ ನಾಗ್ ಸ್ಟೇಷನ್ ಅಂತ ಇಡಿ. ಅದಕ್ಕಿಂತ ಬೆಟರ್ ವೇ ಟು ಆನರ್ ಹಿಮ್ ಐ ಡೋಂಟ್ ನೋ.